ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿರು ಬೇಸಿಗೆಯ ಕಾವು ಏರ್ತಾ ಇದ್ದಂತೆ ಲೋಕಸಭೆ ಚುನಾವಣೆಯ ಕಾವು ಕೂಡ ಹೆಚ್ಚುತ್ತಾ ಇದೆ. ಸ್ಪರ್ಧಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿಕೊಂಡಿದ್ದಾರೆ. ಬಿಜೆಪಿ ಆಡಳಿತ ಹಾಗೂ ಹಾಲಿ ಸಂಸದರ ವಿರುದ್ಧ ಚುನಾವಣಾ ಪ್ರಚಾರಗಳಲ್ಲಿ ಭಾಷಣ ಮಾಡ್ತಾ ಇದ್ದಂಥ ಮಧು ಬಂಗಾರಪ್ಪ ನಡೆಗೆ ರಾಘವೇಂದ್ರ ಬೆಂಕಿಯ ಉಂಡಿಯನ್ನ ಉಗುಳಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಿನಕ್ಕೂ ಕಾವೇರ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕಣ. ಇಕ್ಕೆಲದಲ್ಲಿ ಸಿಲುಕಿದ್ರು ನಲುಗದ ಸಂಸದ ರಾಘವೇಂದ್ರ. ಈಶ್ವರಪ್ಪ ಮಧು ವಾಗ್ದಾಳಿಗೆ ಕೌಂಟರ್ ಕೊಟ್ಟ ಬಿವೈಆರ್. ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಪ್ರಚಾರದ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಓಡಾಟ ಬಲು ಜೋರಾಗಿದೆ. ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಅಭ್ಯರ್ಥಿಗಳು ಮಾಡುವ ಆರೋಪ ಪ್ರತ್ಯಾರೋಪಗಳು ಜನರಿಗೆ ಮನರಂಜನೆ ನೀಡ್ತಾ ಇದೆ. ಸಚಿವ ಮಧು ಬಂಗಾರಪ್ಪ ಪ್ರತಿ ಪ್ರಚಾರ ಸಭೆಗಳಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರ ಕಾಲನ್ನ ಎಳಿತಾನೆ ಬಂದಿದ್ದಾರೆ. 3 ಬಾರಿ ಸಂಸದನಾದರೂ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ಕೊಡಿಸಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಪ್ರಧಾನಿ ವಿಶ್ವ ಮಾನವರಾಗ್ತಾರೆ ಎಂಬ ರಾಘವೇಂದ್ರ ಹೇಳಿಕೆಯನ್ನ ಶಿಕಾರಿಪುರದ ಸಭೆಯಲ್ಲಿ ಮಧು ಬಂಗಾರಪ್ಪ ಟೀಕಿಸಿದ್ರು. ಏನಂತ ಹೇಳಿದ್ರೆ ಈ ವಿಶ್ವದಲ್ಲೇ ಮಾನವ ಆಗ್ತಾರಂತ ನರೇಂದ್ರ ಮೋದಿ ಅವರು. ಅದಕ್ಕೆ ನಾವು ವೋಟ್ ಹಾಕ್ಬೇಕಂತ. ಯಾಕೆ ಪುಕ್ಷಟೆ ಸಿಕ್ಕಿದೀವ ನಾವು ಭಾರತೀಯರು ಪುಕ್ಷಟೆ ಸಿಕ್ಕಿದೀವ? ನಿಮ್ಗೆ ಸಾಗುವಳಿ ಮಾಡ್ತಾ ಇದ್ದೀರಾ? ಹೌದಾ? ನಿಮಗೆ ಹಕ್ಕುಪತ್ರ ಸಿಕ್ಕಿಲ್ಲ? ಹೌದಾ? ನಿಮ್ ಪರವಾಗಿ ಧ್ವನಿ ಎತ್ತಕ್ಕಂತ ಕೆಲಸವನ್ನ ಸಂಸದರು ಮಾಡಿದ್ರು. ಯಾವತ್ತಾರು ಒಂದ್ ದಿವಸ ಮಾಡ್ಯಾರನ್ರಿ? ನಾನು ನಿಮಗೆ ವಿಶ್ವಾಸ ಕೊಡ್ತೇನೆ. ಇವತ್ತು ಉಸ್ತುವಾರಿ ಸಚಿವ ಈ ರಾಜ್ಯದಲ್ಲಿ ಮಂತ್ರಿಯನ್ನಾಗಿ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್. ನಿಮ್ಮೆಲ್ಲರ ಆಶೀರ್ವಾದ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಆಶೀರ್ವಾದದಿಂದ. ಇನ್ನು ಇಷ್ಟು ದಿನ ಮೌನವಾಗಿದ್ದ ಸಂಸದ ಬಿವೈ ರಾಘವೇಂದ್ರ ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆ ಸಮೇತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಮ್ಮ ಕೆಲಸದ ಕುರಿತು ಹೊರಡಿಸಿರುವ ಕರಪತ್ರದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಧೈರ್ಯವಾಗಿ ಶ್ವೇತಪತ್ರ ಹೊರಡಿಸಿದ್ದೇನೆ. ಶರಾವತಿ ಸಂತ್ರಸ್ತರ ಪರವಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದೇನೆ. ಅಡಿಕೆ ಬೆಳೆಗಾರರ ಸಂಕಷ್ಟ, ಅರಣ್ಯ ಹಕ್ಕು ಮಂಜೂರಾತಿ ಸೇರಿದಂತೆ ಹಲವು ವಿಷಯದ ಕುರಿತು ಸರ್ಕಾರದ ಗಮನ ಸೆಳೆದಿದ್ದೇನೆ ಅಂತ ದಾಖಲೆ ಪ್ರದರ್ಶಿಸಿದ್ದಾರೆ. ಅಲ್ಲದೆ ಬಿಜೆಪಿ ಕಾರ್ಯಕರ್ತರನ್ನ ಚೇಲಾಗಳೆಂದು ಕರೆದಿದ್ದಾರೆ. ಇದೇ ಚೇಲಾಗಳಿಂದಲೇ ನಿಮ್ಮ ತಂದೆ ಗೆದ್ದಿದ್ರು ಅಂತ ಕಿಡಿಕಾರಿದ್ರು. ನೀರಾವರಿ ಪಾದಯಾತ್ರೆ ಮಾಡಿದೆ, ಡಿಪಿಆರ್ ಮಾಡಿಸಿದ್ ನಾನು. ಸ್ವರ್ಭಾ ಕ್ಷೇತ್ರದ ಮೂಗೂರು, ಮೂಡಿ, ಕಚುವೆ ಅಂತ ನೀರಾವರಿ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ತಾನೆ ಕೊಟ್ಟು ಫಿನಿಶ್ ಮಾಡಿಸೋಂಥ ಕೆಲಸ ಆಗಿದ್ದು. ಸರ್ವೆ ಮಾಡಿಬಿಟ್ರೆ ಒಂದು ಡಿಪಿಆರ್ ಮಾಡಿ ನಮ್ಮ ಸಾಧನೆನದು. ಇನ್ನು ತಮ್ಮ ನಿವಾಸದಲ್ಲಿ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಿದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಮತ್ತು ಮಕ್ಕಳ ವಿರುದ್ಧ ಹರಿಹಾಯ್ದಿದ್ದಾರೆ. ಒಂದೇ ಪಕ್ಷದಲ್ಲಿದ್ದವನು ನಾನು. ಈ ಪಕ್ಷ ನನಗೆ ತಾಯಿ ಇದ್ದ ಹಾಗೆ. ಮೋದಿ ಬಿಟ್ಟು ಬ್ರಹ್ಮ ಬಂದು ಹೇಳಿದ್ರು ನಾನು ಚುನಾವಣೆ ನಿಲ್ಲೋದೆ. ಯಡಿಯೂರಪ್ಪನವರಿಗೆ ಹೊಂದಾಣಿಕೆ ಮಾಡಿ ಗೆಲ್ಲೋದು ಅಭ್ಯಾಸ. ಯಡಿಯೂರಪ್ಪ ಡಮ್ಮಿ ಕ್ಯಾಂಡಿಡೇಟ್ ಹಾಕಿಸ್ಕೊಂಡು ಬಂದು ಗೆಲ್ತಾರೆ. ಯಡಿಯೂರಪ್ಪನವರ ಹೊಂದಾಣಿಕೆ ರಾಜಕೀಯ ಇದೇ ಕೊನೆ ಅಂತ ವಾಗ್ದಾಳಿ ನಡೆಸಿದ್ರು. ಒಂದು ಕಡೆ ಈಶ್ವರಪ್ಪ ಗೆಲ್ಲಬೇಕು ಅನ್ನೋದು ಹೃದಯಾಂತರಾಳದಿಂದ ಬರ್ತಾ ಇದ್ದಂಥ ಮಾತು. ಮತ್ತೊಂದು ಕಡೆ ಅವ್ರ ನೋವುಗಳಿದೆಯಲ್ಲ, MPM ಇರ್ಬೋದು, BSS ಇರ್ಬೋದು, ಆ ಬಡ ಹೆಣ್ಮಕ್ಳ ಬಗ್ಗೆ ಸಮಸ್ಯೆಗಳಿರ್ಬೋದು, 100 ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಬಗ್ಗೆ ನೀವು ಗಮನ ಹರಿಸ್ತೀರಂತ ವಿಶ್ವಾಸ, ಇದೆರಡು ನಿಜಕ್ಕೂ ನನಗೆ ಒಂದು ರೀತಿಯ ಹೃದಯ ತುಂಬಿ ಬಂದಿದೆ. ನಿಮ್ಮೆಲ್ಲರೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳು ಮಾಡಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಸ್ಪರ್ಧೆ ಮಾಡ್ತಾರಂತ ಒಟ್ಟಾರೆ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಹಾಲಿ ಸಂಸದರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರೆ, ಇತ್ತ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಆದರೆ ರಾಘವೇಂದ್ರ ಮಾತ್ರ ಈಶ್ವರಪ್ಪ ಮತ್ತು ಮಧು ಬಂಗಾರಪ್ಪರ ಆರೋಪಗಳಿಗೆ ವಿಚಲಿತರಾಗದೆ ಶಾಂತ ಚಿತ್ತದಿಂದ ತಂತ್ರಗಾರಿಕೆಯಲ್ಲಿಯೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಜೇಸುದಾಸ್, ಜಿ ಕನ್ನಡ ನ್ಯೂಸ್, ಶಿವಮೊಗ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292,
ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.